ಎಲ್ಲರಿಗೂ HGA ಅಕಾಡೆಮಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾಡರ್ನ್ ಇಂಡಿಯನ್ ಹಿಸ್ಟರಿ ಒಂದು ಬಹಳಾನೇ ಇಂಟ್ರೆಸ್ಟಿಂಗ್ ಚಾಪ್ಟರ್ ಬಗ್ಗೆ ಮಾತಾಡೋಣ. ಜಸ್ಟ್ ವ್ಯಾಪಾರ ಮಾಡೋಕೆ ಅಂತ ಬಂದು ಒಂದು ಕಂಪನಿ ನೋಡ್ತಿದ್ದಂತೆ ಇಡೀ ಭಾರತವನ್ನೇ ಹೇಗೆ ಆಳ್ಲಿಕ್ಕೆ ಮಾಡ್ತು? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಬನ್ನಿ. ಸರಿ, ಇವತ್ತಿನ ನಮ್ಮ ಕ್ಲಾಸ್ ಯಾವ ರೀತಿ ಹೋಗುತ್ತೆ ಅಂದರೆ, ಮೊದಲು ಕಂಪನಿ ಹೇಗೆ ಸಾಮ್ರಾಜ್ಯವಾಗಿ ಬೆಳೀತು ಅಂತ ನೋಡಿ, ಆಮೇಲೆ ಬಂಗಾಳದ ವಿಜಯ, ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಯುದ್ಧ ಮಾಡದೇನೆ ಪಾಲಿಸಿಗಳಿಂದ ಹೇಗೆ ರಾಜ್ಯಗಳನ್ನು ವಶಪಡಿಸ್ಕೊಂಡ್ರು ಅಂತ ನೋಡೋಣ. ಕೊನೆಗೆ ಎಲ್ಲವನ್ನೂ ಆರ್ಡರ್ ಪ್ರಕಾರ ಜೋಡಿಸಿ ಒಂದು ಕ್ವಿಕ್ ರಿವಿಷನ್ ಮಾಡಿದರೆ ಈ ಟಾಪಿಕ್ ಪಕ್ಕಾ ಆಗುತ್ತೆ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋದರೆ ಎಕ್ಸಾಮ್ನಲ್ಲಿ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ. ಸರಿ, ಹಾಗಾದರೆ ಶುರು ಮಾಡೋಣ. ಭಾರತಕ್ಕೆ ಬಂದಿದ್ದ ಯುರೋಪಿಯನ್ ಪವರ್ಸಲ್ಲಿ ಬ್ರಿಟಿಷರಿಗೆ ದೊಡ್ಡ ಕಾಂಪಿಟಿಟರ್ಸ್ ಯಾರಿದ್ರು ಹೇಳಿ ನೋಡೋಣ. ಹೌದು, ಅದು ಫ್ರೆಂಚರು. ಇವರಿಬ್ಬರ ನಡುವೆ ನಡೆದ ಜಿದ್ದಾಜಿದ್ದಿ ಇದೆಯಲ್ಲ, ಅದು ನಮ್ಮ ದೇಶದ ಇತಿಹಾಸವನ್ನೇ ಚೇಂಜ್ ಮಾಡಿಬಿಡ್ತು. ನೋಡಿ, ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ SDA GK 2018 ಮತ್ತು ಗ್ರೂಪ್ C 2017 ಪೇಪರ್ಗಳಲ್ಲಿ ಒಂದು ಪ್ರಶ್ನೆ ಬಂದಿದೆ. ಭಾರತದಲ್ಲಿ ಬ್ರಿಟಿಷರನ್ನ ಮೀರಿಸೋಕೆ ಫ್ರೆಂಚರು ಪ್ರಯತ್ನ ಪಟ್ಟಿದ್ರಲ್ಲ, ಆ ಪ್ರಯತ್ನಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದು ಯಾವ ಯುದ್ಧ ಅಂತ. ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂದರೆ ನಾವು ಕರ್ನಾಟಿಕ್ ಯುದ್ಧಗಳ ಬಗ್ಗೆ ಮಾತಾಡಬೇಕು. ಆ ಯುದ್ಧಗಳ ಸೀರೀಸಲ್ಲಿ ಒಂದು ಬ್ಯಾಟಲ್ ಅಂತೂ ಫ್ರೆಂಚ್ರಿಗೆ ಒಂದು ರೀತಿ ನಾಕ್ಔಟ್ ಪಂಚ್ ಕೊಡ್ತು. ಆ ಯುದ್ಧ ಬೇರೆ ಯಾವುದೂ ಅಲ್ಲ, ಅದು 1760ರಲ್ಲಿ ನಡೆದ ವಾಂಡಿವಾಶ್ ಕದನ. ನೋಡಿ, PC ಕಾರ್ಡಾರ್ 2018 ಹಾಗೂ CPC NHK 2019 ಪೇಪರ್ಗಳಲ್ಲೂ ಇದ್ರ ಬಗ್ಗೆ ಕೇಳಿದ್ದಾರೆ. ಈ ಯುದ್ಧದಲ್ಲಿ ಬ್ರಿಟಿಷರು ಫ್ರೆಂಚರ್ನ ಪೂರ್ತಿಯಾಗಿ ಸೋಲಿಸ್ಬಿಟ್ರು. ಇದರ ಎಫೆಕ್ಟ್ ಏನಾಯಿತು ಅಂದರೆ, ಭಾರತದಲ್ಲಿ ಬ್ರಿಟಿಷರ್ನ ಚಾಲೆಂಜ್ ಮಾಡೋಂಥ ಬೇರೆ ಯುರೋಪಿಯನ್ ಪವರ್ ಇರಲೇ ಇಲ್ಲ. ಅವರಿಗೆ ಮುಂದಿನ ಹಾದಿ ಒಂದು ರೀತಿ ಹೈವೇ ಕ್ಲಿಯರ್ ಆದ ಹಾಗೆ ಆಯಿತು. ಸರಿ, ಯುರೋಪಿಯನ್ ಕಾಂಪಿಟೇಟರ್ಸ್ ಎಲ್ಲ ಸೈಡ್ಗೆ ಹೋದ್ಮೇಲೆ ಬ್ರಿಟಿಷರ ನೆಕ್ಸ್ಟ್ ಟಾರ್ಗೆಟ್ ಏನಾಯಿತು? ಅವರ ಕಣ್ಣು ಬಿದ್ದಿದ್ದು ಅಂದಿನ ಭಾರತದ ಅತ್ಯಂತ ಶ್ರೀಮಂತ ಪ್ರಾಂತ್ಯದ ಮೇಲೆ. ಅದು ಬಂಗಾಳ. ಅಕ್ಷರಶಃ ಚಿನ್ನದ ಮೊಟ್ಟೆ ಇಡೋ ಕೋಳಿದ್ದ ಹಾಗೆ. ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಬಂಗಾಳ ನಮ್ಮ ಕೈಗೆ ಬಂದರೆ ಇಡೀ ಇಂಡಿಯಾದ ಎಕಾನಮಿ ಮತ್ತು ಪಾಲಿಟಿಕ್ಸ್ ಕಂಟ್ರೋಲ್ ಮಾಡೋ ಕೀ ನಮ್ಮ ಕೈಗೆ ಸಿಕ್ಕಾಗೆ ಅಂತ. ಬಂಗಾಳದ ಕಥೆ ಶುರುವಾಗೋದೇ ಒಂದು ಇಂಪಾರ್ಟೆಂಟ್ ಘಟನೆಯಿಂದ. ಅದನ್ನ ಕಪ್ಪು ಕೋಣೆ ದುರಂತ ಅಥವಾ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಕರೀತಾರೆ. ನೋಡಿ, ಈ ಟಾಪಿಕ್ ಮೇಲೆ PCKSRP NHK 2016, CPC HK 2015, CPC HK and NHK 2020 ಮತ್ತೆ ESI 2013 ಹೀಗೆ ಸಾಲು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿವೆ. ಏನಿದು ಘಟನೆ ಅಂದ್ರೆ, ಬಂಗಾಳದ ನವಾಬ್ ಸಿರಾಜ್ ಉದ್ ದೌಲಾ ಸುಮಾರು 100ಕ್ಕೂ ಹೆಚ್ಚು ಬ್ರಿಟಿಷರನ್ನ ಒಂದೇ ಚಿಕ್ಕ ಕೋಣೆಯಲ್ಲಿ ಕೂಡಿ ಹಾಕಿದ. ಅದರಲ್ಲಿ ತುಂಬಾ ಜನ ಉಸಿರುಗಟ್ಟಿ ಸತ್ತೋದ್ರು ಅಂತ ಬ್ರಿಟಿಷರು ಹೇಳ್ತಾರೆ. ಇದನ್ನೇ ಒಂದು ದೊಡ್ಡ ಕಾರಣವಾಗಿಟ್ಕೊಂಡು ಬ್ರಿಟಿಷರು ಸಿರಾಜ್ ಉದ್ ದೌಲನ ಮೇಲೆ ಯುದ್ಧಕ್ಕೆ ಸಿದ್ಧರಾದರು. ಆ ನೆಪ ಇಟ್ಕೊಂಡು ಶುರುವಾದ ಯುದ್ಧ ಇದೆಲ್ಲ, ಅದು ನಮ್ಮ ಭಾರತದ ಇತಿಹಾಸದ ಗತಿಯನ್ನೇ ಬದಲಿಸ್ಬಿಡ್ತು. ಅದೇ 1757ರ ಪ್ಲಾಸಿ ಕದನ. ಒಂದು ಕಡೆ ರಾಬರ್ಟ್ ಕ್ಲೈವ್ ನಾಯಕತ್ವದ ಕಂಪನಿ ಸೈನ್ಯ, ಇನ್ನೊಂದು ಕಡೆ ನವಾಬ್ ಸಿರಾಜ್ ಉದ್ ದೌಲಾ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ದು ಇದೇ ಯುದ್ಧ. ಎಕ್ಸಾಮ್ ದೃಷ್ಟಿಯಿಂದ ಪ್ಲಾಸಿ ಕದನ ಅಂದ್ರೆ ಹಾಟ್ ಟಾಪಿಕ್. ಮೊದಲನೇ ಪಾಯಿಂಟ್, ವರ್ಷ 1757. ಇದನ್ನಂತೂ ಮರಿಲೇಬಾರ್ದು. ನೋಡಿ, PSI ವೈರ್ಲೆಸ್, PC, COC, FG ಹೀಗೆಷ್ಟೋದು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇದು ನಡೆದಿದ್ದು ಪಶ್ಚಿಮ ಬಂಗಾಳದಲ್ಲಿ. ಇದು PSI HK 2015ರ ಪ್ರಶ್ನೆ. ಯಾರ ನಡುವೆ? ಬ್ರಿಟಿಷರು ಮತ್ತು ಸಿರಾಜ್ ಉದ್ ದೌಲಾ. ಇದು RSI HK 2015ನಲ್ಲಿ ಬಂದಿತ್ತು. ಆದರೆ ಒಂದು ವಿಷಯ ನೆನ್ಪಲ್ಲಿಡಿ, ಇದು ಯುದ್ಧಕ್ಕಿಂತ ಹೆಚ್ಚಾಡಿ ಒಂದು ದೊಡ್ಡ ಮೋಸ, ಒಂದು ಪಿತೂರಿ. ಸಿರಾಜ್ ಉದ್ ದೌಲಾನ ಕಮಾಂಡರ್ ಆಗಿದ್ದ ಮೀರ್ ಜಾಫರ್, ಇವನ ಹೆಸರು ಕೂಡ ಇಂಪಾರ್ಟೆಂಟ್. STA GK 2019 HK ಪ್ರಶ್ನೆ ಇದು. ರಾಬರ್ಟ್ ಕ್ಲೈವ್ ಇವನಿಗೆ ನವಾಬ್ ಪಟ್ಟದ ಆಸೆ ತೋರಿಸಿ ತನ್ನ ಕಡೆ ಮಾಡ್ಕೊಂಡಿದ್ದ. ಯುದ್ಧದ ಟೈಮಲ್ಲಿ ಮೀರ್ ಜಾಫರ್ ತನ್ನ ಸೈನ್ಯದ ಜೊತೆ ಸುಮ್ಮನೆ ನಿಂತುಬಿಟ್ಟ. ಹಾಗಾಗಿ ಬ್ರಿಟಿಷರು ಈಜಿಯಾಗೆ ಗೆದ್ರು. PCKSRP ಅಂಡ್ IRB 2018ನಲ್ಲಿ ಕೇಳಿದ ಹಾಗೆ ಈ ಗೆಲುವೆ ಭಾರತದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಅಡಿಪಾಯ ಹಾಕಿದ್ದು. ಓಕೆ, ಪ್ಲಾಸಿ ಕದನದಿಂದ ಬ್ರಿಟಿಷರಿಗೆ ಪೊಲಿಟಿಕಲ್ ಪವರ್ ಸಿಕ್ತು, ಒಪ್ಕೊಳ್ಳೋಣ. ಆದರೆ ಅವರಿಗೆ ಲೀಗಲ್ ಆಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಅಧಿಕಾರ ಅಂದ್ರೆ ದಿವಾನಿ ರೈಟ್ ಸಿಕ್ಕಿದ್ದು ಯಾವ ಯುದ್ಧದ ನಂತರ? ಇದು KSRP PSI 2012 ಮತ್ತೆ KEA FDA/SRA 60 2023 ಪೇಪರ್ಗಳಲ್ಲೆಲ್ಲ ಬಂದಿದೆ. ಇಲ್ಲಿ ತುಂಬ ಜನ ಪ್ಲಾಸಿ ಅಂತ ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೋತಾರೆ, ಆದರೆ ಅದು ತಪ್ಪು. ಆ ಯುದ್ಧನೇ 1764ರ ಬಕ್ಸಾರ್ ಕದನ. ಇದರ ವರ್ಷವನ್ನ PC KSRP HK NHK 2018ರಲ್ಲಿ ಕೇಳಿದ್ದಾರೆ. ನೋಡಿ, ಪ್ಲಾಸಿ ಒಂದು ಮೋಸದ ಯುದ್ಧ ಆದ್ರೆ ಬಕ್ಸಾರ್ ಒಂದು ನಿಜವಾದ ಸೈನಿಕ ಯುದ್ಧ. ಇಲ್ಲಿ ಬ್ರಿಟಿಷರು ಒಬ್ರನ್ನಲ್ಲ 3 ಜನರ ಒಕ್ಕೂಟ ಸೈನ್ಯವನ್ನ ಸೋಲಿಸಿದ್ರು.
ಬಂಗಾಳದ ಮೀರ್ ಕಾಸಿಂ, ಇವನ ಹೆಸರು CPC 2006ರಲ್ಲಿ ಬಂದಿದೆ. ಅವಧ್ನ ಶುಜಾವುದ್ದೌಲಾ ಮತ್ತೆ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ. ಈ 3 ಜನರನ್ನು ಸೋಲ್ಸಿದ ಮೇಲೆ 1765ರಲ್ಲಿ ಅಲಹಾಬಾದ್ ಒಪ್ಪಂದ ಆಗುತ್ತೆ. ಈ ಒಪ್ಪಂದದಿಂದ ಮುಘಲ್ ಚಕ್ರವರ್ತಿ ಬ್ರಿಟಿಷರಿಗೆ ಬಂಗಾಳ, ಬಿಹಾರ್, ಒರಿಸ್ಸಾದಲ್ಲಿ ತೆರಿಗೆ ವಸೂಲಿ ಮಾಡೋ ಪೂರ್ತಿ ಹಕ್ಕನ್ನ ಅಂದ್ರೆ ದಿವಾನಿ ರೈಟ್ಸ್ ಅನ್ನ ಕೊಟ್ಬಿಡ್ತಾನೆ. ಇದರಿಂದಲೇ ಬಂಗಾಳದಲ್ಲಿ ಡ್ಯುಯಲ್ ಗವರ್ನ್ಮೆಂಟ್ ಶುರುವಾಗಿದ್ದು. ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ದುಡ್ಡು ಕಲೆಕ್ಟ್ ಮಾಡೋ ಅಧಿಕಾರ ಬ್ರಿಟಿಷರ್ದು, ಆದ್ರೆ ಜನರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಮಾತ್ರ ನವಾಬಂದು. ಸರಿ, ಬಂಗಾಳದ ಕಥೆ ಆಯ್ತು. ಈಗ ನಮ್ಮ ಸೌತ್ ಇಂಡಿಯಾ ಕಡೆ ಬರೋಣ. ಇಲ್ಲಿ ಬ್ರಿಟಿಷರಿಗೆ ದೊಡ್ಡ ತಲೆನೋವಾಗಿ ಕಾಡಿದ್ದು ನಮ್ಮ ಮೈಸೂರು ಸಂಸ್ಥಾನ. ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್, ಇವರಿಬ್ರು ಬ್ರಿಟಿಷರಿಗೆ ನಿದ್ದೆಗೆಡಿಸಿದ್ರು ಅಂತಾನೆ ಹೇಳಬಹುದು. ಮೈಸೂರು ಮತ್ತು ಬ್ರಿಟಿಷರ ನಡುವೆ ಒಟ್ಟು 4 ಯುದ್ಧಗಳು ಆಗುತ್ತೆ. ಮೊದಲನೇ ಯುದ್ಧ 1767ರಿಂದ 69ವರೆಗೆ. ಇದರಲ್ಲಿ ಹೈದರ್ ಅಲಿ ಬ್ರಿಟಿಷರಿಗೆ ಭರ್ಜರಿ ಪೈಪೋಟಿ ಕೊಡ್ತಾರೆ. ನೋಡಿ, PSI 2000 ಮತ್ತೆ PC ಕ್ಯಾಲೆಂಡರ್ 2020 ಪೇಪರ್ಗಳಲ್ಲಿ ಇದರ ಬಗ್ಗೆ ಕೇಳಿದ್ದಾರೆ. ಎರಡನೇ ಯುದ್ಧ 1780ರಿಂದ 84ವರೆಗೆ ನಡೆಯುತ್ತೆ. ಇದು RSI 2017 ಪ್ರಶ್ನೆ. ಮೂರನೇ ಯುದ್ಧದಲ್ಲಿ ಮೈಸೂರಿಗೆ ಸ್ವಲ್ಪ ಹಿನ್ನಡೆಯಾಗಿ ಶ್ರೀರಂಗಪಟ್ಟಣ ಒಪ್ಪಂದ ಮಾಡ್ಕೋಬೇಕಾಗುತ್ತೆ. ಕೊನೆಯದಾಗಿ 4ನೇ ಯುದ್ಧ 1799ನಲ್ಲಿ. ಇದರಲ್ಲಿ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣವನ್ನು ಉಳಿಸ್ಕೊಳ್ಳೋಕೆ ಹೋರಾಡಿ ವೀರಮರಣವನ್ನಪ್ತಾರೆ. ಈ 1799 ವರ್ಷ ಇದೆಯಲ್ಲ, ಇದು PCKSRP 2016, PC Calendar.NHK 2017, CPC 2016 ಹೀಗೆ ಅನೇಕ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರೋ ಪ್ರಶ್ನೆ. ಯುದ್ಧಗಳೆಲ್ಲ ಆಯ್ತು. ಈಗ ಬ್ರಿಟಿಷರು ತಮ್ಮ ಗೇಮ್ ಪ್ಲಾನ್ ಚೇಂಜ್ ಮಾಡ್ತಾರೆ. ನೇರವಾಗಿ ಯುದ್ಧ ಮಾಡೋ ಬದಲು ಕೇವಲ ಪಾಲಿಸಿಗಳನ್ನ ಅಂದ್ರೆ ನೀತಿಗಳನ್ನ ಬಳಸಿ ರಾಜ್ಯಗಳನ್ನ ತಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಶುರು ಮಾಡ್ತಾರೆ. ಇದು ಅವರ ಬುದ್ಧಿವಂತಿಕೆನೂ ಹೌದು, ಕುತಂತ್ರನೂ ಹೌದು. ಇದರಲ್ಲಿ 2 ಪಾಲಿಸಿಗಳು ಎಕ್ಸಾಮ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ಒಂದು, ಲಾರ್ಡ್ ವೆಲ್ಲೆಸ್ಲಿ ತಂದಿದ್ದು ಸಹಾಯಕ ಸೈನ್ಯ ಪದ್ಧತಿ. ಇನ್ನೊಂದು, ಲಾರ್ಡ್ ಡಾಲ್ಹೌಸಿ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಮೊದಲನೇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಬ್ರಿಟಿಷರು ನಿಮ್ಮ ರಕ್ಷಣೆಗೆ ನಮ್ಮ ಸೈನ್ಯ ಇಡ್ತೀವಿ, ಆದರೆ ಸಂಬಳ ಮಾತ್ರ ನೀವೇ ಕೊಡಬೇಕು ಅಂತ ಹೇಳ್ತಾರೆ. ಇದರಿಂದ ರಾಜರು ತಮ್ಮ ಸ್ವಾತಂತ್ರ್ಯ ಕಳ್ಕೋತಾರೆ. ಇದಕ್ಕೆ ಮೊದಲು ಒಪ್ಕೊಂಡಿದ್ದು ಹೈದರಾಬಾದ್. ಇನ್ನು ಎರಡನೇ ಪಾಲಿಸಿ ಪ್ರಕಾರ ಯಾವ ರಾಜನಿಗೆ ಸ್ವಂತ ಗಂಡುಮಗು ಇರಲ್ವೋ ಆ ರಾಜ್ಯ ಆಟೋಮ್ಯಾಟಿಕ್ ಆಗಿ ಬ್ರಿಟಿಷರ ಪಾಲಾಗುತ್ತೆ. ಇದಕ್ಕೆ ಮೊದಲ ಟಾರ್ಗೆಟ್ ಆಗಿದ್ದು ಸತಾರಾ. ನೋಡಿ, ಒಬ್ಬ ಬ್ರಿಟಿಷ್ ಆಫೀಸರ್ ಈ ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ಏನ್ ಹೇಳಿದಾನೆ ಅಂತ. ನಾವು ಎತ್ತುಗಳನ್ನು ಚೆನ್ನಾಗಿ ಮೇಯಿಸಿ ದುಷ್ಟಪುಷ್ಟವಾಗಿ ಮಾಡಿ ಆಮೇಲೆ ಅದನ್ನ ತಿನ್ನಕ್ಕೆ ಸಿದ್ಧ ಮಾಡ್ತೀವಲ್ಲ, ಹಾಗೇನೆ ನಮ್ಮ ಮಿತ್ರ ರಾಜ್ಯಗಳನ್ನು ಬಲಪಡಿಸಿ ಕೊನೆಗೆ ಅವರನ್ನೇ ನುಂಗಿಬಿಡೋದು ಅಂತ. ಅಂದ್ರೆ ಇದರ ನಿಜವಾದ ಉದ್ದೇಶ ರಾಜರನ್ನ ಆರ್ಥಿಕವಾಗಿ ಖಾಲಿ ಮಾಡಿ ಆಮೇಲೆ ಅವರ ರಾಜ್ಯವನ್ನು ಸುಲಭವಾಗಿ ವಶಪಡಿಸ್ಕೊಳ್ಳೋದಾಗಿತ್ತು. ಎಕ್ಸಾಮ್ನಲ್ಲಿ ಈ ಪಾಲಿಸಿ ಬಗ್ಗೆ 2 ಪ್ರಶ್ನೆಗಳು ಫಿಕ್ಸ್ ಅಂತಾನೆ ಹೇಳ್ಬೋದು. ಒಂದು, ಇದನ್ನ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ಉತ್ತರ, ಲಾರ್ಡ್ ವೆಲ್ಲೆಸ್ಲಿ. ನೋಡಿ, PSI ವೈರ್ಲೆಸ್ 2017, ವಾರ್ಡೆಡ್ 2019, SDA GK 2019, HK ಹೀಗೆ ಎಷ್ಟೊಂದು ಪರೀಕ್ಷೆಗಳಲ್ಲಿ ಬಂದಿದೆ. ಇನ್ನೊಂದು ಪ್ರಶ್ನೆ, ಈ ಪದ್ಧತಿಗೆ ಒಪ್ಪಿಗೆ ಕೊಟ್ಟ ಮೊದಲ ರಾಜ ಯಾರು? ಉತ್ತರ, ಹೈದರಾಬಾದಿನ ನಿಜಾಂ. ಇದು ಕೂಡ PSI ವೈರ್ಲೆಸ್ 2015, PSI HK 2016, KSRP PSI 2012 ಹೀಗೆ ತುಂಬಾನೇ ಇಂಪಾರ್ಟೆಂಟ್. ಈ 2 ಪಾಯಿಂಟ್ಸನ್ನ ಖಂಡಿತ ಮರಿಬೇಡಿ. ಸರಿ, ಈಗ ಡಾಲ್ಹೌಸಿಯ ಕುಖ್ಯಾತ ಪಾಲಿಸಿ ಬಗ್ಗೆ ನೋಡೋಣ. ಸತಾರಾ, ಝಾನ್ಸಿ, ನಾಗ್ಪುರದಂತಹ ರಾಜ್ಯಗಳನ್ನ ವಶಪಡಿಸಿಕೊಳ್ಳೋಕೆ ಆತ ಬಳಸಿದ ಆ ವಿವಾದಾತ್ಮಕ ನೀತಿ ಯಾವುದಿತ್ತು? ಎಕ್ಸಾಮ್ಗಳಲ್ಲಿ ಇದನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಅದುವೇ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ಕನ್ನಡದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. PC KSRP NHK 2016ರಲ್ಲಿ ಇದನ್ನ ಕೊರತೆ ದೋಷಗಳ ಸಿದ್ಧಾಂತ ಅಂತ ಕೂಡ ಕೇಳಿದ್ದಾರೆ. ಇದನ್ನ ಜಾರಿಗೆ ತಂದಿದ್ದು ಲಾರ್ಡ್ ಡಾಲ್ಹೌಸಿ. ಈ ಹೆಸರು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, PSI KSRP 2015, PSI 2016, PC CAREN-DR 2011, ವಾರ್ಡರ್ 2012, CPC 2006 ಹೀಗೆ ಲಿಸ್ಟ್ ಮಾಡ್ತಾ ಹೋಗ್ಬೋದು. ಅಷ್ಟು ಎಕ್ಸಾಮ್ಗಳಲ್ಲಿ ಬಂದಿದೆ. ಈ ನೀತಿ ಪ್ರಕಾರ ವಶಪಡಿಸಿಕೊಂಡ ಮೊದಲ ರಾಜ್ಯ ಯಾವುದು? ಸತಾರಾ. ಇದು PSI ವೈರ್ಲೆಸ್ HK 2015 ಮತ್ತು ಗ್ರೂಪ್ C 2021-22ರಲ್ಲಿ ಬಂದ ಪ್ರಶ್ನೆ. ಆದರೆ ಇಲ್ಲಿ ಒಂದು ವಿಷಯವನ್ನ ನೀವು ತುಂಬಾ ಕೇರ್ಫುಲ್ ಆಗಿ ನೋಟ್ ಮಾಡ್ಕೋಬೇಕು. RSI 2016 ಮತ್ತು SDA GK 2015ರಲ್ಲಿ ಕೇಳಿದ ಹಾಗೆ ಮೈಸೂರು ಮತ್ತು ಕಿತ್ತೂರನ್ನ ಈ ಪಾಲಿಸಿ ಅಡಿಯಲ್ಲಿ ವಶಪಡಿಸಿಕೊಂಡಿಲ್ಲ. ಇದು ತುಂಬಾ ಜನ ತಪ್ಪು ಮಾಡೋ ಜಾಗ, ಸೊ ಇದನ್ನ ಮರೆಯೋ ಹಾಗೇ ಇಲ್ಲ. ಸರಿ, ಇಲ್ಲಿವರೆಗೂ ನಾವು ಒಂದೊಂದೇ ಘಟನೆ ಬಗ್ಗೆ ತಿಳ್ಕೊಂಡ್ವಿ. ಈಗ ಎಕ್ಸಾಮ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಅಂದ್ರೆ ಕ್ರೊನೊಲಾಜಿಕಲ್ ಆರ್ಡರ್ನಲ್ಲಿ ಜೋಡಿಸಿ ಅಂತ ಕೇಳ್ತಾರೆ. ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಚೆಕ್ ಮಾಡುತ್ತೆ.
ನೋಡಿ, RSI 2016 ಮತ್ತೆ BMTC ಕಂಡಕ್ಟರ್ 2024ರಲ್ಲಿ ಈ ಥರದ ಪ್ರಶ್ನೆ ಬಂದಿದೆ. ಸರಿಯಾದ ಆರ್ಡರ್ ಏನು? ಫಸ್ಟ್, ಬಂಡಾ ಬಹದ್ದೂರ್ ದಂಗೆ. ಇದು 18ನೇ ಶತಮಾನದ ಶುರುನಲ್ಲಿ ಆಗಿದ್ದು. ಆಮೇಲೆ 1739ರಲ್ಲಿ ನಾದಿರ್ ಷಾನ ದಾಳಿ. ಅದರ ನಂತರ ಮೊದಲನೇ ಕರ್ನಾಟಿಕ್ ಯುದ್ಧ ಶುರುವಾಗುತ್ತೆ. ನೆಕ್ಸ್ಟ್ ಬರೋದು 1760ರ ವಾಂಡಿ ವಾಶ್ ಕದನ ಮತ್ತು ಕೊನೆಗೆ 1764ರ ಬಕ್ಸಾರ್ ಕದನ. ಈ ಸೀಕ್ವೆನ್ಸನ್ನ ನೆನ್ಪಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ಇನ್ನೊಂದು ಟೈಪ್ ಪ್ರಶ್ನೆ ಅಂದರೆ ಸರಿಯಾದ ಜೋಡಿ ಯಾವುದು ಅಥವಾ ತಪ್ಪಾದ ಜೋಡಿ ಯಾವುದು ಅಂತ ಕಂಡುಹಿಡಿಯೋದು. PSI KSIF 2016, RSI 2017, VAO 2024, PSI 2024/2 ಹೀಗೆ ರೀಸೆಂಟ್ ಎಕ್ಸಾಮ್ಗಳಲ್ಲೂ ಈ ಪ್ಯಾಟರ್ನ್ ಬಂದಿದೆ. ಉದಾಹರಣೆಗೆ, ಲಾರ್ಡ್ ಕರ್ಜನ್ ಅಂದರೆ ಬಂಗಾಳ ವಿಭಾಜನೆ, ಲಾರ್ಡ್ ರಿಪ್ಪನ್ ಅಂದರೆ ಇಲ್ಬರ್ಟ್ ಬಿಲ್, ಇವೆರಡೂ ಸರಿ ಇದೆ. ಆದರೆ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ತಂದಿದ್ಯಾರು? ಲಾರ್ಡ್ ಲಿಟ್ಟನ್ ಅಲ್ವಾ? ಆದರೆ ಆಪ್ಷನಲ್ಲಿ ಲಾರ್ಡ್ ಕರ್ಜನ್ ಅಂತ ಕೊಟ್ಟಿದ್ರೆ ಆ ಜೋಡಿ ತಪ್ಪಾಗುತ್ತೆ. ಈ ತರಹದ ಪ್ರಶ್ನೆಗಳು ನಮ್ಮ ರಿವಿಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸರಿ, ಈಗ ನಾವು ಈ ಚಾಪ್ಟರ್ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಷ್ಟೊತ್ತು ನಾವು ಏನೆಲ್ಲ ಕಲ್ತಿದ್ದೀವಿ ಅನ್ನೋದನ್ನ ಎಕ್ಸಾಮ್ ದೃಷ್ಟಿಯಿಂದ ಒಂದ್ಸಾರಿ ಫಾಸ್ಟಾಗಿ ರಿವೈಸ್ ಮಾಡ್ಕೊಂಡು ಬಿಡೋಣ. ರೆಡಿ ಅಲ್ವಾ? ಓಕೆ, ಈ ಟೇಬಲ್ ಮೇಲೆ ಒಂದು ಕಣ್ಣಾಡಿಸಿ. ಪ್ಲಾಸಿ ಕದನ 1757, ಇದು ಕಂಪನಿಯ ಪೊಲಿಟಿಕಲ್ ಪವರ್ಗೆ ಸ್ಟಾರ್ಟಿಂಗ್ ಪಾಯಿಂಟ್. ಬಕ್ಸರ್ ಕದನ 1764, ಇದರಿಂದ ದಿವಾನಿ ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ರೈಟ್ಸ್ ಸಿಕ್ತು. ಸಹಾಯಕ ಸೈನ್ಯ ಪದ್ಧತಿ ತಂದಿದ್ದು ಲಾರ್ಡ್ ವೆಲ್ಲೆಸ್ಲಿ. ಮೊದಲ ರಾಜ್ಯ ಹೈದರಾಬಾದ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ತಂದಿದ್ದು ಲಾರ್ಡ್ ಡೌಲ್ಹೌಸಿ. ಮೊದಲ ರಾಜ್ಯ ಸತಾರಾ. 4ನೇ ಆಂಗ್ಲೋ ಮೈಸೂರು ಯುದ್ಧ 1799, ಇದರಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ್ರು. ಈ 5 ಪಾಯಿಂಟ್ಸ್ಗಳಂತೂ ಈ ಚಾಪ್ಟರ್ನ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಿಮ್ಮ ಯಶಸ್ಸಿನ ದಾರಿಯಲ್ಲಿ ನಮ್ಮ ಈ ತರಗತಿ ನಿಮಗೆ ಸ್ವಲ್ಪನಾದರೂ ಸಹಾಯ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಈ ಪ್ರಯತ್ನವನ್ನ ಲೈಕ್ ಮಾಡಿ. ಇದೇ ರೀತಿ ಇನ್ನಷ್ಟು ಕ್ವಾಲಿಟಿ ಕಂಟೆಂಟ್ಗಾಗಿ HGA ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.